ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಡೂಪರ್ ಹ್ಯಾಪಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ ಅನ್ಕೊತೀನಿ. ಐ ಥಿಂಕ್ 4 AM ಗೆದ್ದು ಮತ್ತೆ ಹೋಗಿ ಮಲ್ಕೊಂಡಿದ್ದನ್ನ ಏನೋ ನನಗೂ ಸರಿಯಾಗಿ ನೆನಪಾಗ್ತಿಲ್ಲ. ಸೊ ಇದು ಹೊಸದಾಗಿ ರೂಢಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಕೂಡಲೇ ನನ್ನ ಬಾಡಿ ಕೆಲವೊಂದು ಸ್ಪೆಸಿಫಿಕ್ ಬಾಡಿ ಪಾರ್ಟ್ಸ್ನ ಟ್ಯಾಪ್ ಮಾಡೋದನ್ನು ನಾನು ಯೂಶ್ವಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿದ್ದೆ. ಸೊ ನನಗೂ ಆಲ್ಮೋಸ್ಟ್ 30 ಏಜ್ಗೆ ತುಂಬ ಮೆನ್ಷನ್ ಮಾಡ್ತಿದ್ರು. ಬಟ್ ಯಾರು ಬೇಕಿದ್ರು ಯಾವ ಏಜಲ್ಲಿ ಬೇಕಾದ್ರೂ ಇದನ್ನು ಟ್ರೈ ಮಾಡ್ಬೋದು. ಸೊ ಬೆಳಗ್ಗೆ ಎದ್ದು ಕೂಡಲೇ ಈ ಥರ ಟ್ಯಾಪಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಕಲ್ತ್ಕೊಳ್ಳಿ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂದರೆ ಬನ್ನಿ ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡುವ. ಗುರುವಾರ ಅಲ್ವಾ ಇವತ್ತು, ಸೊ ಬಾಗಿಲೆಲ್ಲ ತೊಳೆಯುವ. ನಮ್ಮ ಪಕ್ಕದ ಮನೆಯವ್ರು ಇಲ್ಲ ಆಯ್ತಾ, ಅದಕ್ಕೆ ಅವ್ರದ್ದು ಎತ್ಕೊಂಡು ಒರೆಸ್ಕೊಂಡ್ಬಿಟ್ಟೆ. ಇಲ್ಲಿ ತುಂಬಾ ಧೂಳು ಬರುತ್ತೆ ಗೈಸ್, ಅದಕ್ಕೆ ಗೋಡೆ ಮೇಲೆಲ್ಲ ನೀರು ಹಾಕ್ಬೇಕು ನಾನು. ನಾನು ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕೊತೀನಿ. ಸೈಡ್ಸ್ಗೆ ಏನಾದ್ರು ಬೇಕು ಅನ್ಸುತ್ತಲ್ವಾ, ಸೊ ಅದಕ್ಕೋಸ್ಕರ ಮಾಡ್ಕೊತೀನಿ. ನೆಕ್ಸ್ಟ್ ಬಂದು ಒಂದಿಷ್ಟು ಉಪ್ಪು ಹಾಕೋತೀನಿ. ನೆಕ್ಸ್ಟ್ ಬಂದು ಕಡಲೆ ಹಸಿಟ್ಟು, ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿದ್ದೀನಿ. ಈಗ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂತೀನಿ. ಸೊ ಈ ಥರ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕೂಡ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಟ್ಟು ಆಮೇಲೆ ಬೋಂಡ ಮಾಡುವ. ಇಟ್ಸ್ ರೆಡಿ ಗೈಸ್. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು, ಆಮೇಲೆ ತಿಂತೀವಿ. ಸೊ ಬೋಂಡ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡು ದಾಲ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೈಸು ಮತ್ತು ಮಾವಿನಕಾಯಿ, ಮಾವಿನಕಾಯ್ದು ಉಪ್ಪಿನಕಾಯಿ. ಸೊ ಇಷ್ಟು ನನ್ನ ಇವತ್ತಿನ ಊಟ. ಟೈಮ್ ಬಂದು 12 PM. ಸೊ ಉಪ್ಪಿನಕಾಯಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಇದು ಕಟ್ ಮ್ಯಾಂಗೋ, ಪ್ರಿಯಾ ಕಟ್ ಮ್ಯಾಂಗೋ ಪಿಕ್ಕಲ್ ವಿತೌಟ್ ಗಾರ್ಲಿಕ್. ಸೊ ಹ್ಯಾಪಿ ಲಂಚ್ ಗೈಸ್.
ಸೊ ವೀಕ್ಲಿ ಒಂದೇ ಸಲ ನನ್ನ ಮನೆಯೆಲ್ಲ ಒರೆಸೋದು. ಇವತ್ತು ಗುರುವಾರ ಪ್ಲಸ್ ಪೂಜೆ ಎಲ್ಲ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಮುಗಿಸೋಣ ಕೆಲಸ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನೆಲ್ಲೋ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋದು ಆ ಥರದ್ದೇನೂ ಮಾಡ್ತಿರಲಿಲ್ಲ. ಆ್ಯಂಡ್ ಮನೆಯೆಲ್ಲನೂ ನೀಟಾಗಿ ಒರೆಸಿದಾಯಿತು. ಅದೇನೋ ಗೊತ್ತಿಲ್ಲ ಗೈಸು, ಒಂದು ಸಲ ಒರೆಸಿದ್ರೆ ಏನಾದ್ರು ಒಂದು ಚಿಕ್ಕ ಮಾರ್ಕ್ ಆಗಿಬಿಟ್ರೆ ಅಂತೂ ನಮ್ಮ ಮನೇಲಿ ಹೈಲೈಟಾಗಿ ಕಾಣಿಸ್ತಿರುತ್ತೆ. ಏನಾದ್ರು ಒಂಚೂರು ಕಾಫಿ ಮಾರ್ಕ್ ಏನಾದ್ರು ಬಿತ್ತು ಅಂದ್ರೆ ಅದು ಹೈಲೈಟಾಗಿ ಕಾಣಿಸ್ತದೆ. ಒರೆಸಿರೋದು ಮ್ಯಾಟ್ರ್ ಆಗಲ್ಲ ಆಯಿತಾ. ಸೊ ಹಾಗಾಗಿ ಉಜ್ಜಿ ಕ್ಲೀನಾಗಿ ಮನೆಯೆಲ್ಲ ಏನು ಒರೆಸ್ಕೊಂಡಿದ್ದಾಯಿತು. ಸೊ ಗೈಸ್, ನಂದು ಇವಾಗ ಸ್ನಾನ ಮುಗೀತು. ಎಂತ ಬಿಸ್ಲಿದೆ. ಸ್ವಲ್ಪ ಬಾಡಿ ಲೋಷನ್ ಹಾಕ್ತೀನಿ. ನಾನು ತುಂಬ ದಿನಗಳಿಂದ ಅನ್ಕೋತಿದ್ದೆ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸೆಕೆಂಡ್, ವಿಶ್ಕೇರ್ದು ಏನಪ್ಪ ಇದು ಬರುತ್ತಲ್ಲ, ವಾಟು ಕಾಲ್ ಹೇರ್ ಗ್ರೋತ್ ಸೆರಮ್, ಅದ್ರದ್ದು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಬರಬೇಕು ಅಂತ ಅನ್ಕೋತಾ ಇದ್ದೆ. ಫೈನಲಿ ಬಂದಿದೆ. ಅದು ಹೆಂಗ್ ಗೊತ್ತಾ, ವಿಶ್ ಲಿಂಕಿಂದ ಬಂದಿರೋದು. ಸೊ ವಿಶ್ ಲಿಂಕ್ ಅಪ್ಲಿಕೇಶನ್ ಇದೆ. ನೀವೇನಾದ್ರು ಪ್ರಾಡಕ್ಟ್ಸ್ ಏನಾದ್ರು ಇನ್ಸ್ಟಾ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದಾಗ ಲಿಂಕ್ ಅಲ್ಲಿ ಹಾಕಿದಾಗ, ಸೊ ಕಮೆಂಟ್ ಫಾರ್ ದ ಲಿಂಕ್ ಅಂತ ನಾವು ಯಾವಾಗಲೂ ಹೇಳ್ತೀವಲ್ವಾ, ಸೊ ಅಲ್ಲಿ ಲಿಂಕ್ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಅದೇ ಆ್ಯಪಿಂದನೇ ನಿಮಗೆಲ್ಲ ಲಿಂಕ್ಸ್ಗಳು ಬರೋದು. ಸೊ ಅದೇ ಆ್ಯಪಿಂದ ನನಗೆ ಇವಾಗ ಅಪರ್ಚುನಿಟಿ ಬಂದಿರೋದು. ಸೊ ನಿಮ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ಸಿರಪ್ ಹಾಕೋತೀನಿ, ಜಾಸ್ತಿ ಇಲ್ಲ, ಇವಾಗ ಕಡಿಮೆ ಆಗಿದೆ. ಚೂರು ಹಾಕೋಣ. ಎಷ್ಟೊಂದು ಪಾರ್ಸಲ್ ಇದೆ ನೋಡಿ. ಇದ್ರಲ್ಲಿ ಕೆಲವೊಂದು ಎಕ್ಸ್ಚೇಂಜ್ ಇದೆ, ಕೆಲವೊಂದು ರಿಟರ್ನ್ ಇದೆ. ನೆನ್ನೆ 2 ಕಟ್ ಕಳಿಸಿದ್ದೀನಿ. ಸೊ ಇದೆಲ್ಲ ಮತ್ತೆ ವಿಡಿಯೋ ಎಲ್ಲ ಮಾಡಿ ಪೋಸ್ಟ್ ಮಾಡಬೇಕು. ಮೇ ಬಿ ಇದು ನೆಕ್ಸ್ಟ್ ಮಂತ್ ಪೋಸ್ಟ್ ಮಾಡ್ತೀನಿ, ಈ ಮಂತ್ ಅಂತೂ ಮಾಡಲ್ಲ. ಬಿಕಾಸ್ ಕೆಲವೊಂದು ಬರಬೇಕು ಐಟಮ್ಸ್ಗಳಿನ್ನು. ಸೊ ಅದಕ್ಕೆ ವೆಯ್ಟಿಂಗ್. ಆ್ಯಂಡ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ 2 ಕಡೆನೂ ಹಾಕ್ತೀನಿ, ಬೇಕಿದ್ದಾಗ ಚೆಕ್ಔಟ್ ಮಾಡಿ ಆಯಿತಾ. ಸೊ ಪಲಾವ್ ಎಲೆ ಖಾಲಿ ಆಗಿತ್ತು, ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಪೂಜೆ ಮಾಡೋಕ್ಕೆ ಹೂವು ಬೇಕಿತ್ತು ಅಂತೇಳಿ ಇದನ್ನು ಒಂದು ಕ್ರಾಸೆಂಟ್ ತಿನ್ನಕ್ಕೆ ಇವಾಗ ಸ್ನ್ಯಾಕ್ಸ್ ಜೊತೆ ಪ್ಲಸ್ ಹಾಲು. ಸೊ ಕಾಫಿ ಪೌಡರ್ ಅಂತ ಹೇಳಿ ಈ ಸಲ ನಾನು ನಾರ್ಮಲಿ ಆ ಬ್ರ್ಯಾಂಡದೆಲ್ಲ ಯೂಸ್ ಮಾಡ್ತಿದ್ನಲ್ಲ, ಅದ್ರದ್ದು ಬರೀ ಹಜಲ್ನಟ್ ಮಾತ್ರ ತರಿಸಿದ್ದೀನಿ. ಮತ್ತು ವಿಶ್ಕೇರ್ದು ವಿಡಿಯೋ ಮಾಡಬೇಕು, ಸೊ ಹಾಗಾಗಿ ತರಿಸಿದ್ದೀನಿ. ಸೊ ಯೂಸ್ ಮಾಡ್ದಂಗೂ ಆಯಿತು, ವಿಡಿಯೋಗೂ ಆಯಿತು, 2 in 1 ಗೈಸ್. ಹ್ಯಾಪಿ ಥರ್ಸ್ಡೇ ಗೈಸ್ ನಿಮ್ಮೆಲ್ರಿಗೂ. ಸೊ ಟೈಮ್ ಬಂದು 5 o'clock ಆಗ್ತದೆ. ನಾನು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ನಿಮಗೂ ಸಾಯಿಬಾಬಾ ಇಲ್ಲಿರೋ ಅಷ್ಟು ದೇವರುಗಳು ತುಂಬ ತುಂಬ ಒಳ್ಳೇದು ಮಾಡಲಿ. ಇದ್ರೊಳಗಡೆ ಚಾಕೋ ಇರುತ್ತೆ ಗೈಸ್.
ಬೆಸ್ಟ್ ಕಾಂಬಿನೇಷನ್. ನಾನು ಗೈಸ್ ಮೊದಲೆಲ್ಲ ಅಂದರೆ ಒಂದು 3 ಇಯರ್ಸ್ ಬ್ಯಾಕೆಲ್ಲ ಸಾಯಿ ಸಚ್ಚರಿತೆ ಎವ್ರಿ ವೀಕ್ ಓದ್ತಿದ್ದೆ, 7 ಚಾಪ್ಟರ್ಸ್ ಓದ್ತಿದ್ದೆ. ಅಥವಾ ಕೆಲವೊಂದು ಗ್ರೂಪ್ಸ್ಗಳಿಗೆಲ್ಲ ಜಾಯ್ನ್ ಆಗಿದ್ದೆ ಆಯಿತಾ. ನಾನು ಅವರಿಷ್ಟಿಷ್ಟು ಅಂತ ನಮಗೆ ಡಿವೈಡ್ ಮಾಡೋರು, ಒಂದಷ್ಟು ಜನನ ಗ್ರೂಪಲ್ಲಿ ಹಾಕ್ಕೊಂಡು ಇವರು ಇಷ್ಟು ಚಾಪ್ಟರ್ ಓದಬೇಕು ಅಂತ ಓದಿ ನಾವೆಲ್ಲ ಅಪ್ಡೇಟ್ ಮಾಡಬೇಕಾಗಿತ್ತು ಗ್ರೂಪಲ್ಲಿ. ಆ ಥರದ ಗ್ರೂಪ್ಗೆಲ್ಲ ಜಾಯ್ನ್ ಆಗಿದ್ದೆ. ತುಂಬ ಸಾಯಿ ಟೆಂಪಲ್ಸ್ಗೆಲ್ಲ ಹೋಗ್ತಿದ್ದೆ. ಇವಾಗೂ ಲಾಸ್ಟ್ ಇಯರ್ವರೆಗೂ ಹೋಗಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಆ ಥರದ ಅಭ್ಯಾಸಗಳೆಲ್ಲ ಇರ್ತಾಯಿತ್ತು. ಸಿಕ್ಕಾಬಡೆ ಪೂಜೆ ಮಾಡ್ತಿದ್ದೆ, ಏನೆಲ್ಲೋ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ ಅಂತೀರ. ಅದಾದಮೇಲೆ ಸಾಯಿ ಸಚ್ಚರಿತೆ ಬುಕ್ಕನ್ನೆಲ್ಲ ಓದ್ತಿದ್ದೆ ಅವಾಗೆಲ್ಲ ಅಂತ ಹೇಳಿದ್ನಲ್ಲ. ಸೊ ಇವತ್ತೇನಾಯಿತು ಅಂದರೆ ಹಿಂಗೆ ಓದ್ಬೇಕಾದ್ರೆ ನಾನು ಏನೋ ವಿಶ್ ಅಂದ್ಕೊಂಡು ಬಂದೆ ಆಯಿತಾ. ಬಂದು ಕುತ್ಕೊಂಡಾಗೆ ಫಸ್ಟ್ ಚಾಪ್ಟ್ರ್ ಓದಿದೆ, ಸಾಕು ಅನ್ನಿಸ್ತು. ಇನ್ನೊಂದು ಚಾಪ್ಟ್ರ್ ಓದ್ಬೇಡ ಅಂತ ಸೆಕೆಂಡ್ ಚಾಪ್ಟ್ರ್ ಓದಿದೆ. ಇನ್ನೊಂದು ಚಾಪ್ಟ್ರ್ ಓದ್ಬೇಡ ಅಂತ ಥರ್ಡ್ ಚಾಪ್ಟ್ರ್ ಓದಿದಾಗ ಥರ್ಡ್ ಚಾಪ್ಟ್ರಲ್ಲಿ ನನಗೊಂದು ಆನ್ಸರ್ ಸಿಕ್ತು. ಸೊ ಅದೊಂಥರ ಖುಷಿ ಆಯಿತು ನೋಡಿ. ನನಗೇನು ಆನ್ಸರ್ ಬೇಕಿತ್ತು ಅದೇ ಆಗಿತ್ತು. ಸೊ ಆ ಥರ ಖುಷಿ ಆಯಿತು ಇವತ್ತು ಆ ಬುಕ್ಕನ್ನ ಓದಿದಾಗ. ಪರವಾಗಿಲ್ವೇ, ನನ್ನ ಏನಪ್ಪ ಕೇಳಿಸ್ಕೊಂಡವ್ರು ದೇವ್ರು ನನ್ನ ಮಾತನ್ನ ಅಂತ ಅನ್ನಿಸ್ತಿತ್ತು. ಏನೋ ದೊಡ್ಡ ವಿಚಾರ ಏನಲ್ಲ, ಲೈಕ್ ನನ್ನ ಗ್ರೋತ್ ಬಗ್ಗೆ ಕೇಳ್ಕೊಂಡಿದ್ದೆ. ಸೊ ದಟ್ಸ್ ದ ಸ್ಮಾಲ್ ಮಿರಾಕಲ್ ಇವತ್ತು. ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ, ಯಾರು ಪ್ಲಂಬರ್ ಕಳಿಸ್ಕೊಡ್ತೀರಾ ಅಂತ. ಇಲ್ಲ ಇಲ್ಲ. ಎಷ್ಟು ಬೇಗ ಬೆಳಗ್ಗೆ ಮತ್ತೆ ಕತ್ಲಾಗುತ್ತೆ ಗೈಸ್. ಆಲ್ರೆಡಿ 8:50 ಆಗ್ತದೆ ಟೈಮ್ ಇವಾಗ. ಸ್ಕಿನ್ ಕೇರ್, ಲಿಪ್ ಬಾಮ್, ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಆಯಿತಾ. ಸೊ ನೈಲ್ ಪಾಲಿಶ್ ಹಾಕ್ಕೊತಿದ್ದೀನಿ. ನಾನು ಮೊದಲಿಂದನೂ ನೈಲ್ ಪಾಲಿಶ್ ಅಷ್ಟೊಂದು ಹಾಕಿ ಅಭ್ಯಾಸ ಇಲ್ಲ ಗೈಸ್. ಸುಮ್ಮನೆ ತಂದಿಕ್ಕಿ ನೈಲ್ ಪಾಲಿಶ್ಗಳು ಎಲ್ಲ ಒಂಥರ ಗಟ್ಟಿ ಆಗಕ್ಕೆ ಶುರುವಾಗ್ಬಿಟ್ಟಿದೆ ಆಯಿತಾ. ವೇಸ್ಟು. ಸೊ ಅವಾಗವಾಗ ತಂದೆ ಹಾಕ್ಕೊಳ್ಳಿ, ಸುಮ್ಮನೆ ತಂದು ಎಲ್ಲ ಇಟ್ಕೊಬಿಡಿ. ಅಥವಾ ನೀವು ಅವಾಗ ಎಲ್ಲ ಟೈಮಲ್ಲೂ ನೀವು ಜಾಸ್ತಿ ಯೂಸ್ ಮಾಡೋರಾಗಿದ್ರೆ ಓಕೆ. ನಂತರ ತಂದು ಇಟ್ಕೊಂಡ್ರೆ ಅಲ್ಲೇ ಇದಾಗ್ತದೆ ಅದೆಲ್ಲ. ಅದಕ್ಕೆ ಇವಾಗೆಲ್ಲ ಬಿಸಾಕ್ಬೇಕು ನಾನು.
ಸೊ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ ಗೈಸ್. ದಟ್ಸ್ ಇಟ್. ಸೊ ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ ಗೈಸ್. ನನಗಂತೂ ಎಷ್ಟು ಕೋಲ್ಡ್ ಕುಡಿಬೇಕು ಅನ್ಸುತ್ತೆ ಗೊತ್ತಾ. ಆ್ಯಕ್ಚುಲಿ ತುಂಬ ಕಂಟ್ರೋಲ್ ಮಾಡಿದ್ದೀನಿ. ಸೊ ಗುಡ್. ಅದು ಇನ್ನೊಂದು ಗ್ಲಾಸ್ ಇತ್ತಲ್ಲ ಗೈಸ್, ಅದು ತೊಳೆದು ಇಟ್ಟಿದ್ದೀನಿ. ಅದು ಹೆಂಗೆ ಕೆಳಗಡೆ ಬುಟ್ಟಿ ಒಳಗಡೆ ಕೆಳಗಡೆ ಬಿದ್ದು ಹೊಡೆದೋಗ್ಬಿಟ್ಟಿದೆ ಆ್ಯಕ್ಚುಲಿ. ಲವ್ ಇಟ್. ನಾವು ಯಾವ ಕಾಫಿ ಫ್ಲೇವರ್ ಇರುತ್ತಲ್ಲ ಅಂಥ ಕಾಫಿ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿ ಅನಿಸುತ್ತೆ ಕೋಲ್ಡ್ ಕಾಫಿ. ಚಿಯರ್ಸ್. ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು. ಹೊಸಬರಾಗಿದ್ರೆ ವೆಲ್ಕಮ್. ಸಿಗೋಣ ಇನ್ನೊಂದು ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್, ಶಾಪಿಂಗ್, ಯಾವ ವಿಡಿಯೋ ನೆಕ್ಸ್ಟ್ ಬರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಟೇಕ್ ಕೇರ್.